ಹಿಂದಿನ ಭಾಗದಲ್ಲಿ ಅರವಿಂದ್ ಮತ್ತು ನಯನನ ಮಧ್ಯೆ ಇರೋ ಸಂಬಂಧದ ಬಗ್ಗೆ ಶ್ರೇಯಾ ಮತ್ತು ಅರವಿಂದ್ ತಾಯಿಗೆ ಗೊತ್ತಾಗತ್ತೆ. ಎಷ್ಟೇ ಹೇಳಿದ್ರು ಅರವಿಂದ್ ಮಾತ್ರ ನಯನನೇ ಮುಖ್ಯ ಅನ್ನೋ ನಿರ್ಧಾರ ಮಾಡಿ ಮನೆ ಬಿಟ್ಟು ನಯನನ ಜೊತೆ ಹೋಗ್ತಾನೆ. ಶ್ರೇಯಾ ಗೆಳತಿಗೆ ಸಹಾಯ ಮಾಡಿರೋ ಸಲುವಾಗಿ ಕೊನೆಗೆ ಒಂಟಿಯಾಗಿ ಉಳಿತಾಳೆ. ಮುಂದೆ ಇವರಿಬ್ಬರು ಬದುಕಲು ಏನೇನೆಲ್ಲ ತಿರುವು ಪಡೆಯುತ್ತೆ ಅಂತ ಇವತ್ತು ನೋಡೋಣ. ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಯನ ಮತ್ತು ಅರವಿಂದ್ ಮನೆಯಿಂದ ಹೊರಟೋದ್ಮೇಲೆ, ಅಯ್ಯೋ ಶ್ರೇಯಾ, ಶ್ರೇಯಾ ಏನಾಯ್ತಮ್ಮ ನಿನಗೆ? ಕಣ್ಬಿಡು ಶ್ರೇಯಾ. ಅಯ್ಯೋ ದೇವ್ರೆ, ನನ್ನ ಸೊಸೆಗೆ ಏನಾಯ್ತು? ನೋಡಿ ಅಮ್ಮ, ಗಾಬರಿ ಪಡುವಂಥದ್ದು ಏನಿಲ್ಲ. ನಿಮ್ಮ ಸೊಸೆ ಗರ್ಭಿಣಿಯಾಗಿದ್ದಾರೆ, ನೀವು ಅಜ್ಜಿ ಆಗ್ತಿದ್ದೀರಾ, ಖುಷಿ ಪಡುವಂಥ ವಿಷಯನೇ. ನೋಡಿ ಶ್ರೇಯಾ, ಇನ್ಮೇಲಿಂದ ನೀವು ತುಂಬ ಅಂದರೆ ತುಂಬಾ ಹುಷಾರಾಗಿರಬೇಕು. ತಿಂಗಳ ಹಾಸ್ಪಿಟಲಿಗೆ ಬಂದು ಚೆಕಪ್ ಮಾಡಿಸ್ಬೇಕು. ಮಗು ಬೆಳವಣಿಗೆ ಹೇಗಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನೀವು ಕೂಡ ಆರೋಗ್ಯವಾಗಿ ಜಾಗ್ರತೆನಲ್ಲಿ ಇರಬೇಕು, ಆಯಿತಾ? ಸರಿ, ನಾನು ನಿನ್ನ ಹೊರಡ್ತೀನಿ. ಶ್ರೇಯಾ ಮಗಳೇ, ನೀನು ತಾಯಿ ಆಗ್ತಿದ್ಯಾ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇರು, ಇವಾಗಲೇ ಹೋಗಿ ಏನಾದರೂ ಸಿಹಿ ಮಾಡ್ಕೊಂಡು ಬರ್ತೀನಿ. ಬಾಯಿ ಸಿಹಿ ಮಾಡ್ಕೊಳ್ಳೋಣ. ಬೇಡ ಅತ್ತೆ, ಅದೆಲ್ಲ ಯಾವುದು ಬೇಡ. ಯಾವ ಸಂತೋಷಕ್ಕೆ ಅಂತ ನಾನು ಸಿಹಿ ತಿನ್ನಬೇಕು ಅತ್ತೆ? ನನ್ನ ತಾಯಿ ಆಗ್ತಿದ್ದೀನಿ ಅಂತನಾ, ಅಥವಾ ನನ್ನ ಗಂಡ ನನ್ನ ಬಿಟ್ಟು ಯಾವಳನ್ನೋ ಕಟ್ಕೊಳ್ಳೋದಕ್ಕೆ ಹೋಗಿದ್ದಾನೆ ಅಂತನಾ? ಯಾವ ಖುಷಿ ಇದೆ ನನ್ನ ಜೀವನದಲ್ಲಿ ಅತ್ತೆ? ಹಾಗಂತ ಯಾವ ಖುಷಿ ಮೇಲೆ ಸಿಹಿ ತಿನ್ನಲಿ, ನೀವೇ ಹೇಳಿ. ಮಗಳೇ ಶ್ರೇಯಾ, ನನ್ನ ಮಗ ಮಾಡಿರೋ ತಪ್ಪಿಗೆ ಏನು ಅರಿದಿರೋ ಆ ಎಳೆ ಕೂಸನ್ನ ದ್ವೇಷ ಮಾಡೋದು ಎಷ್ಟು ಸರಿ ಹೇಳು? ನಿನ್ನ ಮಗು ಏನೇ ತಪ್ಪು ಮಾಡಿದೆ? ಪಾಪ ಕಣೆ. ನಿನ್ನ ಗಂಡನ ಮೇಲಿನ ಕೋಪನ ಏನು ಪ್ರಪಂಚ ಜ್ಞಾನನೇ ಇಲ್ದಿರೋ ಆ ಪುಟ್ಟ ಮಗು ಮೇಲೆ ತೋರಿಸೋದು ಸರಿನಾ ಹೇಳು? ಏನು ಮಾಡಲಿ ಅತ್ತೆ, ನಾನು ಏನು ಮಾಡಲಿ ಹೇಳಿ? ಪ್ರೀತಿ ಮಾಡಿ ಮದುವೆ ಆಗಿರೋ ಗಂಡ ನನ್ನ ಬಿಟ್ಟು ಹೋದ್ರು. ಕಷ್ಟದಲ್ಲಿದ್ದಾಳೆ ಅಂತ ನಾನು ಆಸರೆ ಆದರೆ ನನ್ನ ಫ್ರೆಂಡ್ ಅನ್ಸ್ಕೊಂಡೋಳು ನನ್ನ ಗಂಡನೇ ಕಿತ್ಕೊಂಡ್ಳು. ಹೀಗಿರುವಾಗ ನಾನಾದರೂ ಯಾರನ್ನ ಅಂತ ನಂಬಲಿ ಅತ್ತೆ? ಶ್ರೇಯಾ ನೋಡು, ಇವಾಗಲೂ ಕಾಲ ಮಿಂಚಿಲ್ಲ ಕಣೆ. ನಿನ್ನ ಗಂಡನಿಗೆ ಇರೋ ಎಲ್ಲ ವಿಷಯನೂ ಹೇಳು. ಅವನು ತಂದೆ ಆಗ್ತಿದ್ದಾನೆ ಅಂತ ಅವನಿಗೆ ಗೊತ್ತಾದರೆ ನಿಜವಾಗ್ಲೂ ಎಲ್ಲನೂ ಬಿಟ್ಟು ವಾಪಸ್ ಬಂದೇ ಬರ್ತಾನೆ. ಬೇಡ ಅತ್ತೆ, ಯಾರೋ ಒಬ್ರು ಸಿಕ್ಕರು ಅಂದಾಗ ನನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ ಅನ್ನೋದನ್ನು ಮರ್ತಿರೋ ಅವರು ನನ್ನ ಜೀವನದಲ್ಲಿ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅವ್ರನ್ನ, ನನ್ನ ಮಗುನ ನಾನೇ ಸಾಕ್ತೀನಿ. ನೀವು ಹೇಳ್ದಾಗೆ ಯಾರೋ ಮಾಡಿರೋ ತಪ್ಪಿಗೆ ನನ್ನ ಮಗು ಜೀವನನ ನಾನು ಯಾಕೆ ಹಾಳು ಮಾಡಲಿ? ನಾನು ಒಬ್ಬಳೇ ಸಾಕ್ತೀನಿ. ತಾನು ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯ ಕೂಡ ಶ್ರೇಯಾ ಅರವಿಂದ್ ಬಳಿ ಹೇಳೋದಿಲ್ಲ. ಒಂದು ಕಡೆ ಶ್ರೇಯಾ ತಾಯಿ ಆಗ್ತಿದ್ರೆ, ಇನ್ನೊಂದು ಕಡೆ ಅರವಿಂದ್ ಮತ್ತು ನಯನ ಇಬ್ಬರು ಮದುವೆ ಆಗಿ ಹೊಸ ಜೀವನ ಶುರು ಮಾಡೋದಕ್ಕೆ ತಯಾರಿ ಮಾಡ್ತಾರೆ. ಹೀಗೆ ದಿನಗಳು ಕಳೆಯುತ್ತೆ. ದಿನ ಸೇರಿ ವರ್ಷಗಳೇ ಕಳೆಯುತ್ತೆ. ಶ್ರೇಯಾ ತನ್ನ ಮಗಳ ಜೊತೆ ಎಲ್ಲನೂ ಮರೆತು ಹೊಸ ಜೀವನ ಮಾಡ್ತಾ ಇರ್ತಾಳೆ. ನಯನ ಅರವಿಂದ್ ಕೂಡ ಅವ್ರವ್ರ ಜೀವನ ಮಾಡ್ತಾ ಇರ್ತಾರೆ. ಅರೆ ಬಿಂದು, ಇದ್ಯಾರನ್ನು ಕರ್ಕೊಂಡು ಬಂದಿದೆಯಲ್ಲ, ತುಂಬ ಮುದ್ದಾಗಿದ್ದಾನೆ. ಅಮ್ಮ ಅಮ್ಮ, ಇವನು ನನ್ನ ಕ್ಲಾಸ್ಮೇಟ್ ಚಿಂಟು. ನಾನು ಇವನು ಒಂದೇ ಕ್ಲಾಸು. ಇವತ್ತು ನಿನ್ನ ಮೀಟ್ ಮಾಡಿಸ್ಬೇಕು ಅಂತ ಸರ್ಪ್ರೈಸಾಗಿ ಕರ್ಕೊಂಡು ಬಂದೆ. ಓ ಹೌದಾ ಚಿಂಟು, ನೀನು ನೋಡೋದಕ್ಕೆ ತುಂಬ ಮುದ್ದಾಗಿದೆಯಾ ಕಂದ. ಅಪ್ಪ ಅಮ್ಮನ ಹೆಸರೇನು? ಹೇಳ್ಬೇಡ ಹೇಳ್ಬೇಡ ಹೇಳ್ಬೇಡ, ಇದು ಕೂಡ ಸರ್ಪ್ರೈಸ್. ಅಮ್ಮ, ನಾಳೆ ಸ್ಕೂಲ್ನಲ್ಲಿ ಫಂಕ್ಷನ್ ಇದೆ, ನೀನು ಬರಬೇಕು ಆಯ್ತಾ? ಚಿಂಟು ಅಮ್ಮ ಕೂಡ ಬರ್ತಾರೆ. ಆವಾಗಲೇ ನಿನಗೆ ಅವ್ರ ಪರಿಚಯ ಮಾಡಿಕೊಡ್ತೀನಿ. ಚಿಂಟು ಅಮ್ಮ ಎಷ್ಟು ಮುದ್ದಾಗಿದ್ದಾರೆ ಗೊತ್ತಾ ಅಮ್ಮ? ಓಹೋ, ಹಾಗಾದರೆ ನನಗಿಂತನೂ ಮುದ್ದಾಗಿದ್ದಾರಾ? ಸರಿ, ನಾಳೆ ಫಂಕ್ಷನಿಗೆ ಬರ್ತೀನಲ್ಲ, ಪರಿಚಯ ಮಾಡಿಕೊಡು. ಹಾಗೇನಿಲ್ಲ ಆಂಟಿ, ಅಮ್ಮಂಗಿಂತನೂ ನೀವು ತುಂಬ ಮುದ್ದಾಗಿದ್ದೀರಾ. ನೋಡಿದ್ಯಾ ಬಿಂದು, ಚಿಂಟುನೇ ಪರವಾಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದಾನೆ. ನಿನಗಿಂತ ಇವನೇ ಬೆಸ್ಟು. ನೋಡೋಣ ಅಮ್ಮ, ನೀನು ನಾಳೆ ಬಾ, ನಿನಗೆ ಗೊತ್ತಾಗುತ್ತೆ ಅವರಮ್ಮ ಎಷ್ಟು ಮುದ್ದಾಗಿದ್ದಾರೆ ಅಂತ. ಶ್ರೇಯನ್ ಮಗಳು ಬಿಂದು ದೊಡ್ಡೋಳಾಗಿ ಸ್ಕೂಲಿಗೆ ಹೋಗ್ತಾ ಇರ್ತಾಳೆ. ಚಿಂಟು ಅವಳಿಗೆ ಆತ್ಮೀಯ ಗೆಳೆಯ. ಶ್ರೇಯನಿಗೆ ಕೂಡ ಚಿಂಟು ತುಂಬಾ ಇಷ್ಟ ಆಗ್ತಾನೆ. ಅವನ ಫ್ಯಾಮಿಲಿ ಮೀಟ್ ಮಾಡಿದಾಗೂ ಆಗತ್ತೆ, ಹಾಗೆ ಫಂಕ್ಷನ್ ಅಟೆಂಡ್ ಮಾಡಿದಾಗೂ ಆಗತ್ತೆ ಅಂತ ಶ್ರೇಯಾ ಕೂಡ ಮಕ್ಕಳು ಹೇಳಿದ್ದಕ್ಕೆ ಒಪ್ಕೋತಾಳೆ. ಆಂಟಿ, ಇವರೇ ನನ್ನ ಅಮ್ಮ ನಯನ. ಅಮ್ಮ, ಇವರು ಬಿಂದು ಅಮ್ಮ. ಶ್ರೇಯಾ ಅವ್ರು ತುಂಬ ಚೆನ್ನಾಗಿದ್ದಾರೆ ಅಲ್ವಾ ಅಮ್ಮ? ಹೌದು ಮಗನೆ, ಶ್ರೇಯಾ ಆಂಟಿ ತುಂಬ ಚೆನ್ನಾಗಿದ್ದಾರೆ. ಸರಿ, ನೀವಿಬ್ರು ಹೋಗಿ ಆಟ ಆಡ್ಕೊಳ್ಳಿ, ನಾವಿಬ್ರು ಮಾತಾಡ್ತೀವಿ ಆಯ್ತಾ? ಶ್ರೇಯಾ ನೋಡು, ನನಗೆ ಹಳೆ ಲೈಫ್ ಬಗ್ಗೆ ಮತ್ತೆ ನೆನ್ಪು ಮಾಡ್ಕೊಳ್ಳೋಕ್ಕಾಗಲಿ ಅದ್ರ ಬಗ್ಗೆ ಮಾತಾಡೋದಕ್ಕಾಗಲಿ ಯಾವುದೇ ಆಸೆ ಇಲ್ಲ. ಅಷ್ಟಕ್ಕೂ ನಿನ್ನ ನನ್ನ ಲೈಫಲ್ಲಿ ಮತ್ತೆ ಯಾವತ್ತೂ ನೋಡಬಾರ್ದು ಅಂದ್ಕೊಂಡಿದ್ದೆ.
ಆದರೆ ನನ್ನ ಕರ್ಮ ಮತ್ತೆ ನಿನ್ನ ನೋಡೋ ಹಾಗಾಯ್ತು. ನನ್ನ ಮಗಳು ಫ್ರೆಂಡ್ ನಿನ್ನ ಮಗ ಅಂತ ಗೊತ್ತಾಗಿದ್ದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಆದರೆ ಎಲ್ಲ ನನ್ನ ಹಣೆ ಬರ. ಬೇಡ ಅಂದಿದ್ದೆ ಬಂದು ನನ್ನ ಎದುರಿಗೆ ನಿಲ್ಲತ್ತೆ. ಅಂದರೆ ಶ್ರೇಯಾ, ನೀನು ಮದುವೆ ಆಗಿದೆಯಾ? ಆ ಮಗು ನಿನ್ನ ಮಗುನೇನಾ? ನನಗಂತೂ ತುಂಬ ಖುಷಿ ಆಗ್ತಿದೆ ಕಣೆ. ನೋಡು, ನನ್ನ ಲೈಫ್ ಬಗ್ಗೆ ಕೇಳೋ ರೈಟ್ಸ್ ಆಗಲಿ, ಅದ್ರ ಬಗ್ಗೆ ತಿಳ್ಕೊಳ್ಳೋ ರೈಟ್ಸ್ ಆಗಲಿ ನಿನ್ಗೆ ಯಾವುದೂ ಇಲ್ಲ. ಸೊ ನೀನು ನಿನ್ನ ಪಾಡಿಗಿದ್ರೆ ಅದೇ ಚೆನ್ನಾಗಿರುತ್ತೆ. ಶ್ರೇಯಾ, ನನ್ನ ಮಾತು ಕೇಳು. ಏನೋ ತಪ್ಪು ಮಾಡಿದೆ ನಿಜ, ಆದರೆ ನಾನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗ್ತಿದೆ. ಅದ್ರ ಮಧ್ಯದಲ್ಲಿ ನೀನು ಶಿಕ್ಷೆ ಕೊಡೋ ಪ್ರಯತ್ನ ಮಾಡಬೇಡ. ಓ, ಏನು ನಯನ, ಹೊಸ ನಾಟಕ ಶುರು ಮಾಡಿದ್ಯಾ? ಮೊದಲು ಗಂಡನ ಕಳ್ಕೊಂಡೆ ಅಂತ ನನ್ನ ಮಂಗನ್ ಮಾಡಿದೆ, ಇವಾಗೇನು ಬೇರೆ ಯಾವುದೋ ಕತೆ ಹೇಳ್ತಾ ಇದೆಯಾ? ನಾನು ನಂಬ್ತೀನಿ ಅಂತ ಇನ್ನು ಎಷ್ಟು ಅಂತ ನನ್ನ ನಂಬಿಸಿ ಮೋಸ ಮಾಡ್ತೀಯಾ? ಶ್ರೇಯಾ ಪ್ಲೀಸ್, ನನ್ನ ಮಾತು ನಂಬು. ನನ್ನಿಂದ ತಪ್ಪಾಗಿದೆ ನಿಜ, ಆದರೆ ನಿನ್ನಿಂದ ಒಂದು ಸಹಾಯ ಆಗಬೇಕು. ನೀನಿಲ್ಲ ಅಂದರೆ ನನ್ನ ಮಗ ತಬ್ಲಿ ಆಗ್ಬಿಡ್ತಾನೆ ಕಣೆ. ಛೇ, ಸಾಕು, ಬಾಯಿ ಮುಚ್ಚು ನಯನ. ಇನ್ನು ಯಾರ್ಯಾರನ್ನೆಲ್ಲ ನಿನ್ನ ಅವಸರಕ್ಕೋಸ್ಕರ ಯೂಸ್ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಆ ಪುಟ್ಟ ಮಗ ಕಣೆ. ಛೀ, ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಆಂಟಿ ಆಂಟಿ, ಇವತ್ತು ನೀವು ನಮ್ಮ ಮನೆಗೆ ಬರ್ತೀರಾ? ಅಪ್ಪನ್ನ ಪರಿಚಯ ಮಾಡಿಕೊಡ್ತೀನಿ. ಇಲ್ಲ ಚಿಂಟು, ನನಗೆ ಸ್ವಲ್ಪ ಕೆಲಸ ಇದೆ ಆಯಿತಾ. ನಾನು ಇನ್ನೊಂದಿನ ಯಾವತ್ತಾದರೂ ನಿಮ್ಮ ಮನೆಗೆ ಬರ್ತೀನಿ. ಇವಾಗ ನಾನು ಹೊರಡ್ತೀನಿ, ಆವಾಗ ನಿನ್ನ ಅಪ್ಪನ ಪರಿಚಯ ಮಾಡಿಕೊಡುವಂತೆ. ನಯನ ತನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ ಅಂದ್ಕೊಂಡಿದ್ದ ಶ್ರೇಯನಿಗೆ ಚಿಂಟು ತಾಯಿ ಅವಳೇ ಅಂತ ಗೊತ್ತಾದಾಗ ತುಂಬಾ ಶಾಕ್ ಆಗುತ್ತೆ. ತನ್ನ ಜೀವನದಲ್ಲಿ ನಡೆದಿರೋ ಕಹಿ ಘಟನೆಗಳೆಲ್ಲ ಮತ್ತೆ ಅವಳನ್ನ ಬಡ್ದೆಬ್ಬಿಸ್ತವೆ. ಎಷ್ಟೇ ನಯನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಶ್ರೇಯ ಅವಳ ಮಾತನ್ನು ಯಾವುದನ್ನು ಕೇಳಿಸ್ಕೊಳ್ದೇನೆ ಹೊರಟೋಗ್ತಾಳೆ. ಒಂದು ವಾರ ಕಳೆದ ಮೇಲೆ, ಅಮ್ಮ ಅಮ್ಮ, ಯಾಕೋ ಇವತ್ತು ಚಿಂಟುನ ಕರ್ಕೊಂಡು ಹೋಗೋಕೆ ಸ್ಕೂಲಿಗೆ ಬಂದೇ ಇಲ್ಲ. ಅದಕ್ಕೆ ನಾನೇ ಚಿಂಟುನ ಮನೆ ಕರ್ಕೊಂಡು ಬಂದೆ. ಯಾಕೋ ಗೊತ್ತಿಲ್ಲ ಆಂಟಿ, ಅಮ್ಮ ಯಾವತ್ತೂ ಹೀಗೆ ಮಾಡಿರಲಿಲ್ಲ. ನಾನು ಕ್ಲಾಸಿಂದ ಹೊರಗೆ ಬರೋ ಅಷ್ಟರಲ್ಲಿ ಅವಳೇ ಬಂದು ಕಾಯ್ತಾ ಇರ್ತಿದ್ಲು. ಆದರೆ ಇವತ್ತು ಇಷ್ಟೊತ್ತಾದರೂ ಬರಲೇ ಇಲ್ಲ. ಅದಕ್ಕೆ ನಾನು ಚಿಂಟುನ ಕರ್ಕೊಂಡು ಮನೆಗೆ ಬಂದೆ. ಸರಿ, ಹೋಗಲಿ ಬಿಡು. ಅಪ್ಪ ಅಮ್ಮನ ನಂಬರ್ ಇದೆಯಾ? ನಾನು ಫೋನ್ ಮಾಡ್ತೀನಿ, ಕೊಡು, ಬರೋಕೆ ಹೇಳ್ತೀನಿ ಇಲ್ಲಿಗೆ. ಅಮ್ಮ, ಅವಾಗಲೇ ಫೋನ್ಗೆ ಮಿಸ್ ಹತ್ರ ಫೋನ್ ಮಾಡ್ತಿದ್ವಿ, ಆದರೆ ಯಾರೂ ಫೋನೇ ರಿಸೀವ್ ಮಾಡ್ತಿಲ್ಲ. ಅದಕ್ಕೆ ಮಿಸ್ಸಿಗೆ ಹೇಳ್ಬಿಟ್ಟು ನಾನು ಇಲ್ಲಿಗೆ ಕರ್ಕೊಂಡು ಬಂದೆ. ಅಮ್ಮ, ನಾವೇ ಕರ್ಕೊಂಡು ಹೋಗ್ಬಿಟ್ಟು ಬರೋಣವಾ? ಏನು, ನಾವಾ? ಅವ್ರ ಮನೆಗ? ಅದು ಬಿಂದು. ಹೌದಮ್ಮ, ಚಿಂಟು ಅವಾಗಿಂದನೂ ಬೇಜಾರು ಮಾಡ್ಕೊಂಡಿದ್ದಾನೆ. ಅಡ್ರೆಸ್ ಹೆಂಗೋ ಅವನಿಗೆ ಗೊತ್ತಂತೆ. ನಾವೇ ಕಾರ್ನಲ್ಲಿ ಕರ್ಕೊಂಡು ಹೋಗ್ಬಿಡೋಣವಾ ಪ್ಲೀಸ್ ಅಮ್ಮ? ಸರಿ, ಹಾಗಾದರೆ ಬನ್ನಿ ಹೋಗೋಣ. ನಯನ ದಿನಾಲು ಚಿಂಟು ಸ್ಕೂಲ್ ಬಿಡೋದಕ್ಕಿಂತ ಮೊದಲೇ ಅಲ್ಲಿ ಬಂದಿರ್ತಾ ಇದ್ಲು. ಆದರೆ ಇವತ್ತು ಸ್ಕೂಲ್ ಮುಗಿದು 1 ಗಂಟೆ ಆದ್ರೂ ಬರೋದೇ ಇಲ್ಲ. ಹಾಗಾಗಿ ಚಿಂಟುನ ತಾನೇ ಮನೆಗೆ ಬಿಡೋದಕ್ಕೆ ಶ್ರೇಯಾ ಒಪ್ಕೋತಾಳೆ. ಅರವಿಂದ್, ನಯನಂಗೆ ಏನಾಯ್ತು? 1 ವಾರದ ಹಿಂದೆ ತಾನೇ ನನಗೆ ಸಿಕ್ಕಿದ್ಲು, ಚೆನ್ನಾಗೇ ಮಾತಾಡಿದ್ಲು. ಆದರೆ ಇವಾಗ ಅದು ಶ್ರೇಯಾ, ನಯನಂಗೆ ಬ್ಲಡ್ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್. ಡಾಕ್ಟರ್ ಕೂಡ ಹೇಳಿದರು ಬದುಕೋದು ಸ್ವಲ್ಪ ಸಮಯ ಅಷ್ಟೇ ಅಂತ. ನಿನ್ನಿಂದ ದೂರ ಆದಮೇಲೆ ನಯನ ದಿನಾಲೂ ಕೊರಗ್ತಾನೆ ಇದ್ಲು. ಅವಳಿಂದಾನೇ ನಾವಿಬ್ಬರು ದೂರ ಆದ್ವಿ ಅಂತ ತುಂಬ ಸಾರಿ ನಾನು ಸಮಾಧಾನ ಮಾಡಿದ್ದೀನಿ. ಆದರೆ ಅವಳು ಬದಲಾಗೇ ಇಲ್ಲ. ದಿನಾಲೂ ಹೀಗೆ ಕೊರಗೋದ್ರಿಂದ ಆರೋಗ್ಯ ಸಮಸ್ಯೆ ಶುರುವಾಯಿತು. ಡಾಕ್ಟರಿಗೆ ತೋರಿಸಿದಾಗ ಅವಳಿಗೆ ಕ್ಯಾನ್ಸರ್ ಇರೋದು ಗೊತ್ತಾಯಿತು. ಅವಳು ನಿಮ್ಮನ್ನ ನೆನಪು ಮಾಡದೇ ಇರೋ ದಿನಾನೇ ಇಲ್ಲ ಶ್ರೇಯಾ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಶ್ರೇಯಾ. ನಾನು ತಪ್ಪು ಮಾಡಿಲ್ಲ ಅಂದಿದ್ರೆ ಇವಾಗ ನಿನ್ನ ಗೆಳತಿ ಕೂಡ ಚೆನ್ನಾಗೇ ಇರ್ತಾಯಿದ್ಲು, ಏನೂ ಆಗ್ತಿರ್ಲಿಲ್ಲ. ಆದರೆ ನನ್ನ ಬುದ್ಧಿ ಏನಾಗಿತ್ತೋ ಏನೋ, ನಾನು ಮಾಡಿದ ತಪ್ಪಿಂದ ಅವಳ ಜೀವನೇ ಹೋಯಿತು. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಶ್ರೇಯಾ ಪ್ಲೀಸ್, ನನ್ನ ಮಾತು ನಂಬು. ನನ್ನಿಂದ ತಪ್ಪಾಗಿದೆ ನಿಜ, ಆದರೆ ನಿನ್ನಿಂದ ಒಂದು ಸಹಾಯ ಆಗಬೇಕು. ನೀನಿಲ್ಲ ಅಂದರೆ ನನ್ನ ಮಗ ತಬ್ಲಿ ಆಗ್ಬಿಡ್ತಾನೆ ಕಣೆ. ಅಂದರೆ ಮೊನ್ನೆ ನಯನ ಹೇಳಿದ್ದು ಸತ್ಯನಾ? ಅವಳು ಇದೇ ಕಾರಣಕ್ಕ ಚಿಂಟು ಅನಾಥ ಆಗ್ತಾನೆ ಅಂತ ಹೇಳಿದ್ದು? ಛೇ, ನಾನು ತಾಳ್ಮೆಯಿಂದ ಅವಳ ಮಾತು ಕೇಳಬೇಕಿತ್ತು, ತಪ್ಪು ಮಾಡಿಬಿಟ್ಟೆ. ಶ್ರೇಯನಿಗೆ ನಯನ ತನ್ನ ಹತ್ರ ಏನು ಹೇಳಬೇಕು ಅಂದ್ಕೊಂಡಿದ್ಲು ಅನ್ನೋದು ಅರ್ಥ ಆಗುತ್ತೆ. ಶ್ರೇಯಾ ಅನಿವಾರ್ಯ ಪರಿಸ್ಥಿತಿಯಿಂದ ತಾಯಿ ಕಳ್ಕೊಂಡಿರೋ ಚಿಂಟುನ ಮತ್ತೆ ಅರವಿಂದ್ನ ಮನೆ ಕರ್ಕೊಂಡು ಹೋಗ್ತಾಳೆ. ಶ್ರೇಯಾ, ಇವನ್ ಯಾಕಮ್ಮ ಕರ್ಕೊಂಡು ಬಂದೆ? ಯಾಕೋ ಮತ್ತೆ ಬಂದೆ ಇಲ್ಲಿಗೆ? ಯಾರು ನಿಮ್ದು ಹಾಳು ಮಾಡಬೇಕು ಅನ್ಕೊಂಡಿದ್ಯಾ? ಒಬ್ಬನೇ ಬಂದಿದ್ಯಾ? ಅವಳೆಲ್ಲಿ ಅನಿಷ್ಟದವಳು? ನಿನ್ ಬಿಟ್ಟು ಬೇರೆ ಯಾವೊಂದು ನೋಡ್ಕೊಂಡ್ಲಾ ಹೇಗೆ? ಮಕ್ಕಳ, ನೀವು ಹೋಗಿ ಆಟ ಆಡ್ಕೊಳ್ಳಿ. ಅದು ಅತ್ತೆ, ನಯನ ಬ್ಲಡ್ ಕ್ಯಾನ್ಸರಿಂದ ಇವತ್ತು ತೀರೋದ್ಲು. ಅದಕ್ಕೆ
ನಾನೇ ಇವ್ರನ್ನ ಮನೆಗೆ ಕರ್ಕೊಂಡು ಬಂದೆ. ಏನಮ್ಮ ಹೇಳ್ತಿದ್ಯಾ ನೀನು? ಹೌದು ಅತ್ತೆ. ಒಳ್ಳೇದಾಯ್ತು ಬಿಡು ಹೋಗಿದ್ದು. ಬೇರೆಯವ್ರ ಮನೆ ಹಾಳು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ದೇವರು ಇವ್ರ ಜೀವನನೇ ಹಾಳು ಮಾಡ್ತಾನೆ ನೋಡು. ಅದಕ್ಕೆ ಸಾಕ್ಷಿ ಇವ್ರ ಜೀವನನೇ. ಅತ್ತೆ ಹೋಗ್ಲಿ ಬಿಡಿ, ಏನೋ ಆಗಿರೋದಾಯ್ತು. ಅವ್ರು ಮಾಡಿರೋ ತಪ್ಪಿಗೆ ಪಾಪ ಏನು ಅರಿದಿರೋ ಚಿಂಟುಗೆ ತಾಯಿ ಇಲ್ದೇನೆ ತಬ್ಲಿ ಆಗೋ ಹಾಗಾಯ್ತು. ಅವನ ಅನಾಥವಾಗಿರೋದನ್ನ ನಾನು ನೋಡೋಕ್ಕಾಗಿಲ್ಲ ಅತ್ತೆ, ಅದಕ್ಕೆ ಮನೆಗೆ ಕರ್ಕೊಂಬಂದೆ. ನೀನು ಹೇಳೋದೇನೋ ಸರಿ, ಹಾಗಂತ ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಶ್ರೇಯಾ? ಅದು ಅತ್ತೆ, ಚಿಂಟುನ ನನ್ನ ಮಗನ ಹಾಗೆ ನೋಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಮಗ ಇದ್ದಿದ್ರೆ ನೋಡ್ಕೊಳ್ತಿದ್ದೆ ಅಲ್ವಾ, ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ನಿಮ್ಗಿದ್ರಿಂದ ಏನೂ ಬೇಜಾರಿಲ್ಲ ತಾನೇ? ಅಯ್ಯೋ ಇಲ್ಲಮ್ಮ ಶ್ರೇಯಾ, ನೀನು ಏನೇ ಮಾಡೋದಾದ್ರೂ 1000 ಸಾರಿ ಯೋಚನೆ ಮಾಡಿರ್ತೀಯ. ಚಿಂಟುನು ನನ್ನ ಮೊಮ್ಮಗನೇ. ಅವನಿಗೆ ನೀನು ತಾಯಿ ಆಗ್ತೀನಿ ಅಂದರೆ ನಾನು ಯಾಕೆ ಬೇಡ ಅಂತೀನಿ ಹೇಳು? ನೋಡಿದ್ಯೇನೋ ನನ್ನ ಸೊಸೆನ ಎಷ್ಟು ಒಳ್ಳೆಯವಳು ಅಂತ. ನೀನಷ್ಟೆಲ್ಲ ಮಾಡಿದ್ರು ಕೂಡ, ಅವಳನ್ನ ಬಿಟ್ಟೋದ್ರೂ ಕೂಡ ನಿನ್ನ ಮಗಳು ಬಿಂದುಗೋಸ್ಕರನೇ ಇಲ್ಲಿವರೆಗೂ ಬದುಕಿದ್ದಾಳೆ. ಬೇರೆ ಮದುವೆ ಆಗು ಅಂದರೂ ಕೂಡ ಯಾವ ಮದುವೆನೂ ಆಗದೆ ಈಗ ಚಿಂಟುಗೆ ತಾಯಿ ಆಗ್ತೀನಿ ಅಂತಿದ್ದಾಳೆ. ಆದರೆ ನೀವು ನಿಮ್ಮ ಸ್ವಾರ್ಥನೇ ನೋಡ್ಕೊಂಡ್ರಿ ಹೊರತು ಅವಳ ಜೀವನ ಹಾಳಾಗತ್ತೆ ಅಂತ ಯಾರೂ ಯೋಚನೆ ಮಾಡಿಲ್ಲ. ಇಬ್ರು ನಿಮ್ಮದು ನೋಡ್ಕೊಂಡು ಹೋದ್ರಿ. ಏನಮ್ಮ ಹೇಳ್ತಿದ್ಯಾ? ಬಿಂದು ನನ್ನ ಮಗಳ? ಶ್ರೇಯಾ, ನಾನು ತಪ್ಪು ಮಾಡಿದ್ರು ನನ್ನ ಒಪ್ಕೊಂಡು ನನ್ನ ಮಗನಿಗೆ ತಾಯಿ ಸ್ಥಾನ ಕೊಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಮಗಳಿದ್ದಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ವರ್ಷ ಆದರೂ ಮದುವೆ ಆಗದೆ ಇರ್ತೀಯ ಅಂತಲೂ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್ ಶ್ರೇಯಾ. ನೋಡಿ, ನಿಮ್ಮ ಮೇಲಿನ ಪ್ರೀತಿಗಾಗಲಿ ಅಥವಾ ನಿಮ್ಮ ತಪ್ಪನ್ನು ಕ್ಷಮಿಸಿ ಮೂವ್ ಆನ್ ಆಗೋದಕ್ಕಾಗಲಿ ನಾನು ಚಿಂಟುಗೆ ತಾಯಿ ಸ್ಥಾನ ಕೊಟ್ಟಿಲ್ಲ. ನೀವು ಮಾಡಿರೋ ದ್ರೋಹ ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಲ್ಲ. ನೀವು ನನಗೆ ನಯನನ್ ಗಂಡ ಅಷ್ಟೇ. ನನ್ನ ಮಗಳಿಗೆ ನಾನು ಮಾತ್ರ ಸಾಕು. ನೀವು ತಂದೆ ಆಗೋ ಪ್ರಯತ್ನ ಮಾಡಬೇಡಿ. ಚಿಂಟುಗೆ ತಾಯಿ ಪ್ರೀತಿ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಜೊತೆಗೆ ಬದುಕೋದಕ್ಕೆ ಒಪ್ಕೊಳ್ತಾ ಇದ್ದೀನಿ. ನೀವಿನ್ನೂ ಯಾವ ಊಹೆನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಮಾಡಿರೋ ದ್ರೋಹನ ಲೈಫಲ್ಲಿ ಯಾವತ್ತೂ ಮರೆಯೋದು ಇಲ್ಲ ನಾನು. ಕೊನೆಗೂ ಶ್ರೇಯಾ ಚಿಂಟುಗಾಗಿ ಮಾತ್ರನೇ ಅರವಿಂದ್ ಹೆಂಡತಿಯಾಗಿ ಉಳಿತಾಳೆ. ಅರವಿಂದ್ ಮತ್ತು ಶ್ರೇಯನ್ ಸಂಬಂಧ ಯಾವತ್ತಿಗೂ ಸರಿ ಹೋಗೋದೇ ಇಲ್ಲ. ಒಂದ್ಸಾರಿ ಪ್ರೀತಿನಲ್ಲಿ ಮೋಸ ಆದರೆ ಆ ವ್ಯಕ್ತಿನ ಯಾವತ್ತೂ ಮೊದಲಿನ ಹಾಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮೀ ರವಿಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಲಕ್ಷ್ಮಿ, ಹೇಗಿದ್ದೀರಾ? ಉಮಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗನ ಬರ್ಡೇ ವಿಶ್ ಮಾಡಿ ಅಂತ. ಹಾಯ್ ಯುವನ್, ವಿಶ್ ಯು ಹ್ಯಾಪಿ ಬರ್ಡೇ. ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಅವರಪ್ಪ ಮೆಹಬೂಬ್ ಸಾಬ್ ಮತ್ತು ಅವರಮ್ಮ ಅಜೀಮಾ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್, ಇಬ್ರು ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.